ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಮಸಾಲೆ ದೋಸೆನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇವತ್ತು ನಾನು ಬೆಳಿಗ್ಗೆ 8 ಗಂಟೆ 8:15 9ಕ್ಕೆ ನಾನು ಇದನ್ನು ನೆನೆಸಿಟ್ಬಿಡ್ತೀನಿ. ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿನ ನೋಡಿ, ಈ ಲೋಟದಲ್ಲಿ ನಾನು ಅಕ್ಕಿನ 5 ಲೋಟ, ಈ ಲೋಟದಲ್ಲಿ 5 ಲೋಟ ಅಕ್ಕಿ ಹಾಕಿದ್ದೀನಿ. ಮತ್ತು 2.5 ಲೋಟ ಉದ್ದಿನ ಕಾಳು ಹಾಕಿದ್ದೀನಿ. ಬೇಳೆ ಹಾಕಲ್ಲ, ಉದ್ದಿನ ಕಾಳು ಹಾಕಿದರೆ ತುಂಬ ಹಿಟ್ಟು ಜಾಸ್ತಿ ಬರುತ್ತೆ. ಸೊ ಹಾಗಾಗಿಬಿಟ್ಟು ಒದಗತ್ತೆ ಅಂತೀವಲ್ಲ, ಅದರಿಂದ ನಾನು ಉದ್ದಿನ ಕಾಳು ಹಾಕ್ತೀನಿ. ಆಮೇಲೆ ಇದು ಚಣಾ ದಾಳ, ಕಡಲೆಬೇಳೆ ಹಾಕ್ತೀನಿ. ಆಮೇಲೆ ಮೇಥಿ ಹಾಕ್ತೀನಿ. ಮೇಥಿ ಕಾಳು ಹಾಕಿರ್ತೀನಿ ನಾನು. ಮತ್ತು ತುಂಬ ಹೊತ್ತು ನೆನೆಸಿರ್ತೀನಿ. ನೋಡಿ, ಚೆನ್ನಾಗಿ ನೆಂದಿದೆ, ಇವೆಲ್ಲ ನೆಂದಿದೆ. ಈಗ ಇದನ್ನು ಗ್ರೈಂಡರಿಗೆ ಹಾಕ್ತೀನಿ. ಗ್ರೈಂಡರಿಗೆ ಹಾಕಿಬಿಟ್ಟು ಫುಲ್ ರಾತ್ರಿ ಇಡೀ ಹೊರಗಡೆನೇ ಇಟ್ಬಿಡ್ತೀನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕಲ್ಲ, ನಾನು ಹಿಟ್ಟಿಗೆ ಉಪ್ಪು ಹಾಕಲ್ಲ. ಯಾಕಂದರೆ ಉಪ್ಪು ಹಾಕಿದರೆ ಅದು ಆಮೇಲೆ ನಾಳೆ ಈ ಹುಳಿ ಬರಲ್ಲ. ಅದಕ್ಕೋಸ್ಕರ ನಾನು ಉಪ್ಪು ಹಾಕಲ್ಲ. ಸ್ವಲ್ಪ ಹಾಗೇ ಹೊರಗಡೆ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಗ್ರೈಂಡರಿಗೆ ನಾನು ಈ ಉದ್ದಿನ ಕಾಳು, ಅಕ್ಕಿ, ಆಮೇಲೆ ಕಡಲೆಬೇಳೆ, ಆಮೇಲೆ ಮೆಂತ್ಯ ಎಲ್ಲ ಹಾಕಿದ್ದೀನಿ. ಆ್ಯಕ್ಚುಲಿ ಏನಂದರೆ, ನಾವು ಮೊದಲೇ ಈ ಎಲ್ಲ ಹಾಕ್ತೀವಲ್ಲ, ಸೊ ಚೆನ್ನಾಗಿ ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಂಡು ಒಳ್ಳೆ ನೀರಲ್ಲಿ ಹಾಕಿಬಿಟ್ಟೇ ನೆನೆಸಿಟ್ಬಿಡ್ಬೇಕು ನಾವು. ಆಮೇಲೆ ಆ ನೀರನ್ನೇ ಇದ್ರ ಜೊತೆ ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕಿ ರುಬ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಈ ರೀತಿ ಗ್ರೈಂಡರಿಗೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿನ್ನೆ ಎಲ್ಲ ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದಂತಹ ಉದ್ದಿನ ಕಾಳು, ಆಮೇಲೆ ಅಕ್ಕಿ, ಮೆಂತ್ಯ, ಆಮೇಲೆ ಇದು ಕಡಲೆಬೇಳೆಯನ್ನು ಗ್ರೈಂಡರಿಗೆ ಹಾಕ್ಕೊಂಡಿದ್ನಲ್ಲ, ಈ ಥರ ಹಿಟ್ಟಾಗಿದೆ ನೋಡಿ. ಈ ಬೆಳಿಗ್ಗೆ ಈ ಹಿಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನಾನು ತುಂಬ ತೆಳ್ಳಗೆ ಮಾಡಲ್ಲ, ಒಂದು ಸೌಟ್ ಹಾಕಿದರೆ ಸಾಕು. ಈ ಥರ ದೋಸೆ ಬರಬೇಕು, ಈ ಥರ ಮಾಡ್ಕೊಳ್ತೀನಿ.